ಹಣ ವಾಪಸ್ ಕೊಡಿ ಅಂತ ಕೇಳಿದ್ದಕ್ಕೆ ವ್ಯಕ್ತಿಗೆ ನರಕ ದರ್ಶನ ಆಗಿದೆ. ಹಣ ಕೇಳಿದ್ದ ವ್ಯಕ್ತಿಯನ್ನ ಕಾರಿನ ಬಾನೆಟ್ ಮೇಲೆ ಹೊತ್ತೊಯ್ದು ಹಿಂಸೆ ಮಾಡಲಾಗಿದೆ. ಮೈಸೂರಿನ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಎಂಬಾತನಿಂದ ಆದಂತಹ ದುಷ್ಕೃತ್ಯ. ಹಣ ಕೇಳಿದ ಧನಂಜಯನ ಬಾನೆಟ್ ಮೇಲೆ ಹೊತ್ತೊಯ್ದು ಗಂಗರಾಜು ಆ ಬಾನೆಟ್ ಮೇಲೆ ವ್ಯಕ್ತಿ ಕುಳಿತರೂ ಕಿಲೋಮೀಟರ್ ಗಟ್ಟಲೆ ಕಾರು ಚಾಲನೆ ಮಾಡಲಾಗಿದೆ. ಮೈಸೂರಿನ ಕುವೆಂಪು ನಗರ ಠಾಣೆ ಪೊಲೀಸರು ಸದ್ಯ ಗಂಗರಾಜುನನ್ನ ಅರೆಸ್ಟ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಕೊಟ್ಟ ಹಣ ಕೇಳಿದ್ದಕ್ಕೆ ಯಾವ ರೀತಿ ಹಿಂಸೆಯನ್ನ ಕೊಡಲಾಗಿದೆ ಅನ್ನೋದರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬಾನೆಟ್ ಮೇಲೆ, ಕಾರಿನ ಬಾನೆಟ್ ಮೇಲೆ ವ್ಯಕ್ತಿಯನ್ನ ಕೂರಿಸಿ ಆತನಿಗೆ ಹಿಂಸೆ ಕೊಡಲಾಗಿದೆ. ಅದು ಮೈಸೂರಿನ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಈ ದುಷ್ಕೃತ್ಯವನ್ನ ನಡೆಸಿರೋದು. ಆರ್ಟಿಐ ಕಾರ್ಯಕರ್ತ ಗಂಗರಾಜುಗೆ ಸೈಟ್ ಕೊಡಿಸಲು ಧನಂಜಯ ಹಣ ಕೊಟ್ಟಿದ್ದ. 50-50 ಅನುಪಾತದಡಿ ಮೂಡ ಸೈಟ್ ಕೊಡಿಸುವಂತೆ ಹಣ ನೀಡಿದ್ದ ಧನಂಜಯ್. ಮೂಡ ಹಗರಣದ ಬಳಿಕ ನಿವೇಶನ ಮಂಜೂರು ರದ್ದು ಮಾಡಿದ್ದಂತಹ ರಾಜ್ಯ ಸರ್ಕಾರ ಸೈಟ್ ಮಂಜೂರು ರದ್ದು ಹಿನ್ನೆಲೆ ಹಣ ವಾಪಸ್ ಕೊಡಬೇಕು ಅಂತ ಧನಂಜಯ್ ಕೇಳಿದ್ದ. ಧನಂಜಯ್ಗೆ ಹಣ ನೀಡದೆ ಸತಾಯಿಸ್ತಾ ಇದ್ದ ಆರ್ಟಿಐ ಕಾರ್ಯಕರ್ತ ಗಂಗರಾಜು. ನಿನ್ನೆ ಸಬ್ ರಿಜಿಸ್ಟರ್ ಕಚೇರಿಯ ಬಳಿ ಗಂಗರಾಜು ಮತ್ತು ಧನಂಜಯ್ ಮಧ್ಯೆ ಗಲಾಟೆಯಾಗತ್ತೆ. ಕಾರು ಹತ್ತಿ ಗಂಗರಾಜು ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಬಾನೆಟ್ ಮೇಲೆ ಧನಂಜಯ್ ಹತ್ತುತ್ತಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ಕುವೆಂಪು ನಗರದವರೆಗೂ ಗಂಗರಾಜು ಕಾರು ಚಾಲನೆ ಮಾಡಿದ್ದಾರೆ. ಧನಂಜಯ್ ವಿರುದ್ಧ ಪ್ರತಿ ದೂರು ದಾಖಲಿಸಿದ್ದಾರೆ ಗಂಗರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.